ಹಿಂದೆ ಬಿದ್ದ ಬಿಜೆಪಿಗೆ ಸಿದ್ದಣ್ಣ ಕೊಟ್ಟೆ ಬಿಟ್ರಲ್ಲ ಮಾಂಜ. ಮುಡ 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 ಅಂತಿದ್ದ ಕೇಸರಿಗೆ ಕೊಟ್ಟೆ ಬಿಟ್ರಲ್ಲ ಶಾಕ್. ಗ್ಯಾರಂಟಿ ಸರ್ಕಾರಕ್ಕೆ ಒಂದೊಂದೇ ಸಂಕಟ. ಬಿಜೆಪಿಯಿಂದ ಕಾಟ ಶುರುವಾಗಿದೆ. ಸುಮ್ಮನಿದ್ದಿದ್ದು ಸಾಕು, ತಿರುಗಿ ಬೀಳದಿದ್ದರೆ ಉಳಿಗಾಲವಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರನ್ನ ಎತ್ತಿ ಕಟ್ಟಿದ್ರ ಶಿಷ್ಯೋತ್ತಮರು. ಸೈಲೆಂಟ್ ಸಿದ್ದಣ್ಣ ವೈಲೆಂಟ್ ಆಗೋ ಟೈಮ್ ಬಂದೇ ಬಿಡ್ತು. ನಾಳೆಯೇ ರಣಬೇಟೆಗೆ ಮುಹೂರ್ತ ಫಿಕ್ಸ್ ಮಾಡಿದ ಸಿದ್ದು. ಸಿಎಂ ಸಿದ್ದರಾಮಯ್ಯ ಹಿಟ್ ಲಿಸ್ಟ್ ನಲ್ಲಿ ಮಾಜಿ ಶಿಷ್ಯ ಸುಧಾಕರ. ಕೋವಿಡ್ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಸಿದ್ದರಾಮಯ್ಯಗೆ ಬ್ರಹ್ಮಾಸ್ತ್ರ. ನಾಳೆ ನಡೆಯಲಿದೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರೋ ಸಂಪುಟ ಸಭೆಯಲ್ಲಿ ಕೋವಿಡ್ ಹಗರಣದ ಮಧ್ಯಂತರ ವರದಿ ಪ್ರಸ್ತಾಪ. ಸಂಪುಟ ಸಭೆಯಲ್ಲಿ ಮಂಡನೆ ಆಗಲಿದೆ ಕೋವಿಡ್ ಮಧ್ಯಂತರ ವರದಿ. ಈಗಾಗಲೇ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ಗೆ ಸಲಹೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಆಯೋಗದಿಂದ ಶಿಫಾರಸು ಮಾಡಿರುವ ಜಸ್ಟಿಸ್ ವಾನ್ ಮೈಕಲ್ ಕುನ್ನಾ ಆಯೋಗ. ನಾಳಿನ ಸಭೆಯಲ್ಲಿ ಕ್ರಿಮಿನಲ್ ಕೇಸ್ ಸಂಬಂಧ ನಿರ್ಣಯಿಸಲಾಗುವುದು. ಒಂದು ವೇಳೆ ಆಯೋಗದ ಶಿಫಾರಸು ಒಪ್ಪಿದರೆ ಕೇಸರಿ ಕಲಿಗಳಿಗೆ ಕಂಟಕ ಶುರುವಾಗಲಿದೆ. ಮಾಜಿ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಕೇಸ್ ಉರುಳಾಗುವ ಸಾಧ್ಯತೆ ಇದೆ. ಅಂದಿನ ಇಲಾಖೆಯ ಅಧಿಕಾರಿಗಳು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿಗೂ ಸಂಕಷ್ಟ ಎದುರಾಗಲಿದೆ. ಸಿದ್ದು ಸೇಡಿನ ಜ್ವಾಲೆಗೆ ಬಲಿಯಾಗೋ ಬಿಜೆಪಿಗರು ಯಾರು? ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟ ನಾಳಿನ ಸಂಪುಟ ಸಭೆ. ಮುಡ 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 ಅಂತಿದ್ದ ಕೇಸರಿ ಕಲಿಗಳಿಗೆ ಕೊಟ್ಟೆ ಬಿಟ್ರಲ್ಲ ಸಿಎಂ ಸಿದ್ದರಾಮಯ್ಯ ಶಾಕ್. ಮುಡ ಹಿಂದೆ ಬಿದ್ದಿದ್ದ ಬಿಜೆಪಿಗೆ ಸಿದ್ದಣ್ಣ ಕೊಟ್ಟೆ ಬಿಟ್ರು ಮಾಂಜ. ಗ್ಯಾರಂಟಿ ಸರ್ಕಾರಕ್ಕೆ ಒಂದೊಂದೇ ಸಂಕಟ. ಬಿಜೆಪಿಯಿಂದ ಕಾಟ ಶುರುವಾಗಿತ್ತು. ಸುಮ್ಮನಿದ್ದಿದ್ದು ಸಾಕು, ಈಗ ತಿರುಗಿ ಬೀಳೋಣ ಅಂತ ಸಿಎಂ ಸಿದ್ದರಾಮಯ್ಯ ನಿಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಎತ್ತಿ ಕಟ್ಟಿದ್ರ ಶಿಷ್ಯೋತ್ತಮರು. ಸೈಲೆಂಟ್ ಸಿದ್ದಣ್ಣ ವೈಲೆಂಟ್ ಆಗೋ ಟೈಮ್ ಬಂದೇ ಬಿಡ್ತು. ನಾಳೆಯೇ ರಣಬೇಟೆಗೆ ಮುಹೂರ್ತ ಫಿಕ್ಸ್ ಮಾಡಲಾಗಿದ್ದು, ಸಿಎಂ ಸಿದ್ದರಾಮಯ್ಯ ಹಿಟ್ ಲಿಸ್ಟ್ ನಲ್ಲಿ ಮಾಜಿ ಶಿಷ್ಯ ಸುಧಾಕರ ಸಿಎಂ ಸಿದ್ದರಾಮಯ್ಯ ಹಿಟ್ ಲಿಸ್ಟ್ ನಲ್ಲಿದ್ದಾರೆ. ಕೋವಿಡ್ ಬ್ರಹ್ಮಾಂಡ ಭ್ರಷ್ಟಾಚಾರವೇ ಸಿದ್ದರಾಮಯ್ಯಗೆ ಬ್ರಹ್ಮಾಸ್ತ್ರವಾಗಿದೆ. ನಾಳೆ ನಡೆಯಲಿದೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯಲಿರೋ ಸಂಪುಟ ಸಭೆ ಇದಾಗಿದ್ದು, ಸಂಪುಟ ಸಭೆಯಲ್ಲಿ ಕೋವಿಡ್ ಹಗರಣದ ಮಧ್ಯಂತರ ವರದಿಯನ್ನ ಪ್ರಸ್ತಾಪಿಸಲಾಗುವುದು. ಸಂಪುಟ ಸಭೆಯಲ್ಲಿ ಮಂಡನೆ ಆಗಲಿದೆ ಕೋವಿಡ್ ಮಧ್ಯಂತರದ ವರದಿ. ಈಗಾಗಲೇ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಕೇಸ್ಗೆ ಸಲಹೆ ನೀಡಲಾಗಿದೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಆಯೋಗದಿಂದ ಶಿಫಾರಸು ಮಾಡಲಾಗಿದೆ. ಶಿಫಾರಸು ಮಾಡಿರುವ ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಆಯೋಗವು ನಾಳಿನ ಸಭೆಯಲ್ಲಿ ಕ್ರಿಮಿನಲ್ ಕೇಸ್ ಸಂಬಂಧ ನಿರ್ಣಯಿಸಲಾಗುವುದು. ಒಂದು ವೇಳೆ ಆಯೋಗದ ಶಿಫಾರಸು ಒಪ್ಪಿದರೆ ಕೇಸರಿ ಕಲಿಗಳಿಗೆ ಕಂಟಕ ಅಂತೂ ಫಿಕ್ಸ್ ಅಂತಿದ್ದಾರೆ. ಮಾಜಿ ಸಚಿವ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಕೇಸ್ ಉರುಳಾಗುವ ಸಾಧ್ಯತೆ ಇದೆ. ಅಂದಿನ ಇಲಾಖೆಯ ಅಧಿಕಾರಿಗಳು ಟಾಸ್ಕ್ ಫೋರ್ಸ್ ಅಧ್ಯಕ್ಷರಿಗೂ ಸಂಕಷ್ಟ ಎದುರಾಗಲಿದೆ. ಸಿದ್ದು ಸೇಡಿನ ಜ್ವಾಲೆಗೆ ಬಲಿಯಾಗೋ ಬಿಜೆಪಿಗರು ಯಾರು? ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟ ನಾಳಿನ ಸಂಪುಟ ಸಭೆ.